ತಾಯಿ ಮಗಳಿಬ್ರಳನು ಒಂದೇ ಸಮ್ ಇದ್ದೀರ. ನೋಡಮ್ಮ ಅಕ್ಕ ತಂಗಿಯರ್ ಇದ್ದಂಗೆ ಇದ್ದೀರ. ಋತಮ್ಮಂತೂ ಬಲ್ ಚೆನ್ನಾಗಿ ಬೆಳೆದು ಬಿಡ್ತು. ಕೂದಲು ಬಂದಿರೋದ್ಕೋ ಅದಕ್ಕೂ ನಂಗೆ ಇಬ್ರಾಳು ಅಕ್ಕ ತಂಗಿಯರ್ ಕಣ್ಣಂಗೆ ಕಂಬ್ತಿರಮ್ಮ. ತಾಯಿ ಮಗಳಮ್ಮಂಗೆ ಇಲ್ಲ ಹೋಗತ್ತೆ. ಹೆಂಗಿದ್ದೀರ ಹಂಗೆ ಇಬ್ರಾಳುನು. ನಿನ್ನ ಹತ್ರನೇ ಇಡೋಕಂಡ್ ಚೈತ್ರಮ್ಮ ಋತು. ಎಲ್ಲರೂ ಹಂಗೆ ಕಣ್ ಬಗ್ಗೆ ಕೈಯ, ಎಲ್ಲರೂ ಹಂಗೆ ಅಂಬೋದು, ಎಲ್ಲರೂ ಹಂಗೆ ಅಂಬೋದು. ನಾನು ಸ್ವಲ್ಪ ಸಣ್ಣ ಕೈ ಇದೀನಲ್ಲ, ದಪ್ಪ ಆಗ್ಲಿಲ್ವಲ್ಲ, ಅದಕ್ಕೇನೆ ಇನ್ನು ಮದುವೆ ಆಗೈತೋ ಇಲ್ಲ ಅಂತಾರೆ. ನಾನು ಬೇರೆ ಚಿಕ್ಕ ವಯಸ್ಸಿಗೆ ಮದುವೆ ಆದೆ, ಅದಕ್ಕೇನೆ ಎಲ್ಲನ ಹಂಗೆ ಅಂಬೋದು. ಎಲ್ಗೆ ಹೋಗ್ತೀರಮ್ಮ ಇತ್ತ? ಅಜ್ಜಿರ ಮಂತಕ್ಕೆ ಹೋಗ್ತೀವಿ. ಭಾಗ್ಯಕಾಯ ಅಜ್ಜಿರ ಮಂತಕ್ಕೆ ಹೋಗಿ ಮಾತಾಡಿಸ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಹೋಗಿರ್ಲಿಲ್ಲ, ಅದಕ್ಕೆ ಕರೀತಾ ಫೋನ್ ಮಾಡಿತ್ತು. ಬಾರಮ್ಮ ಅಮ್ಮಿ ಅಂತ ಹೇಳಿ ಅದಕ್ಕೆ ಹೋಗಿ ಬರ್ತೀವಿ. ನಮ್ಮ ಶೌರಿ ಮಾಮ ಬೇರೆ ಬಂದಿದ್ದ ಬೆಳಿಗ್ಗೆ, ಅದಕ್ಕೆ ಹೋಗಿ ಬರ್ತೀವಿ. ಸರಿಯ ಮಾತು, ಹೋಗಿ ಬರ್ರಿ. ಕೂದಲು ಬಂದಿರೋದಕ್ಕೆ ಬಲ್ ಚೆನ್ನಾಗಿ ಕಾಮ್ತೀವಿ ಬಿಡು. ಎಂತ ಲಕ್ಷಣ ಹಂಗೇನೆ ಬಲ್ ಚೆನ್ನಾಗಿ ಕಾಮ್ತಾ ಇದೀಯ. ಹೂನಕ್ಕ, ತಿರುಪ್ತಿ ತಿಮ್ಮಪ್ಪನ ದಯದಿಂದನ ಹೆಂಗೋ ಅತ್ಲಾಗೆ ಕೂದಲು ಬಂದ್ಬಿಟ್ವು ನಮ್ಮ ಋತುಗೆ. ಎಷ್ಟು ಖುಷಿ ಆಗೈತೆ ಅಂದ್ರೆ ನಿಜ. ನಮ್ಮ ಹುಡುಗರಂತೂ ನೋಡಿ, ಅಕ್ಕ ನಿನಗೆ ಕೂದಲು ಬಂದವೇನೆ, ನಿಜ ಕೂದಲೇನೆ ಅಂತೇಳಿ ಎಲ್ಲ ತೆಗ್ದು ನೋಡ್ತಾವೆ. ಕೂದಲೆಲ್ಲ ನಿಂಗೆ ಅಂದಂದು ನೋಡ್ತಾವೆ ನಮ್ಮ ಹುಡುಗರು. ಎಲ್ಲರಿಗೂ ನಮ್ಮ ಮನೆಯಾಗಂತೂ ನಮ್ಮ ಮಾಮಂತೂ ಬಿಡತ್ತ. ಅಯ್ಯೋ ನಮ್ಮ ಅಮ್ಮಣಿ ಅಂತ ಮುತ್ತು ಕೊಟ್ಟಿದ್ದೆ. ನಮ್ಮ ಋತು ಅಂದ್ರೆ ನಮ್ಮ ಮಾಮಗೂ ನಮ್ಮ ಅತ್ತೆಗೂ ಭಾಳ ಇಷ್ಟ. ಯಾಕಂದರೆ ಅವಾಗ ಅವಳು ಒಬ್ಬಳೆಲ್ಲ ಹುಟ್ಟಿದ್ದು ಎಷ್ಟು ಆಸೆ ಮಾಡ್ತಾರೆ ಗೊತ್ತೇ. ನಮಗೂ ಹಂಗೆ ಕಣಕ್ಕೆ ಭಾಳ ಖುಷಿ ಆಗೈತೆ. ಯಾರು ನೋಡಿದ್ರು ಹಂಗೆ ಅಂಬರ ಕೂದಲಿಲ್ಲ ಅಂತ ಇವಾಗೇನೋ ಭಾಳ ಖುಷಿ ಆಗೈತೆ. ಅಮ್ಮಣಿ ಅವಳು ಯಾರೇ ಋತು ಏನೇ? ನಮ್ಮ ಅವಳೇನೆ ಕೂದಲು ಬಂದಿದ್ದಾವೆ ಇವಳಿಗೆ. ಇವು ನಿತ್ಯವಾದ ಕೂದಲೇ. ನೋಡಮ್ಮ ಕೂದಲು ಬಂದಿರೋದ. ಇಲ್ಲಿ ಹೇಳು, ನಮ್ಮ ಅತ್ತೆ ಬೇರೆ ಹೆಂಗೆ ಅಂಬಳು, ಎಲ್ಲರೂ ಹಂಗೆ ಅಂಬ್ತಾರೆ ನಮ್ಮ ಊರಾಗೆ ಅಂತೇಳಿ ಎಲ್ಲನ ನಾವು ಕೂದಲ ಇದ್ದಂಗೆ ಓದ್ತಾವು ಅವನ್ನೆಲ್ಲ ತಾಂಡು ಹಾಕ್ಯಂಡವಳೇನಮ್ಮ. ನೋಡು ಹಂಗೆ ಕಾಣಿಸುತ್ತಮ್ಮ ನನಗೆ. ಅವನ್ನೆಲ್ಲ ತಾಂಡು ಹಾಕ್ಯಂಡಿರ್ಬೇಕು ಹೇಳು. ಇಲ್ಲ ಕಣಮು, ಅವಾಗೆ ಗೊತ್ತಾಗ್ತವೆ ನಿಜವಾದ ಕೂದಲು. ನೋಡಿ ಕಿವೇತಾಗೆಲ್ಲ ಬಂದವೆ, ಅವು ಕಿವೇತಾಗೆಲ್ಲ ಇರಲ್ಲ. ಟೋಪನ್ಸ್ ಹಾಕ್ಯಂಡಿರೋದಾದ್ರೆ ಕಿವೇತಾಗೆಲ್ಲ ನಂಗೆ ಸೆಂದಿ ಬಿಟ್ಟಿರೋದು ಕಾಮುತ್ತೆ. ಇವು ನಿಜವಾದ ಕೂದಲೇ ಕಣಮು. ನಿಜ ಕೂದಲೇ ಕಣಮು. ಕೂದಲು ಬಂದವಲ್ಲಮ್ಮ, ಹೆಂಗೆ ಬಂದು ಹಿಂಗೆ ಕೂದಲು. ನನಗೆ ತಿರುಪ್ತಿಗೆ ಹೋಗಿದ್ರು, ಬೋಡಾಗಿ ಬಂದ್ಲು, ದೇವ್ರಿಗೆ ಅರ್ಕೆ ಕಟ್ಕೊಂಬಂದ್ಲು ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಬಂದಿರ್ಬೇಕೇನಮ್ಮ ಕೂದಲು. ಹೋಗಿ ಬರ್ರಮ್ಮ. ಅಜ್ಜಿ ಆತನ ಮಾಡಿಕ್ಕೈತೇನ, ಉಂಡು ಬರ್ರಿ. ಇಲ್ಲ ಅಕ್ಕ, ನಾನು ಇನ್ನೂ ಏಕಾದಶಿ ಆಗೋವರೆಗೂ ತಿಂಬಲ್ಲ. ಇವಾಗ ಏಕಾದಶಿ ಅಲ್ಲ, ತಿಮ್ಮಪ್ಪಂದು 28ನೇ ತಾರೀಕು ಏಕಾದಶಿ ಮಾಡ್ತಾರೆ. ಅವತ್ತು ದಿನ ಚೆನ್ನಾಗೈತೆ, ಶನಿವಾರ. ಅವತ್ತು ತಿಮ್ಮಪ್ಪಂದು ಏಕಾದಶಿ ಇದ್ದಂಗೆ ಚೆನ್ನಾಗಿರುತ್ತೆ ಅವತ್ತು ದಿವಸ. ಅವತ್ತು ಆಗೋವರೆಗೂ ನಾನು ಏನು ತಿನ್ನಲ್ಲ, ಚಿಕನ್ ಮಟನ್ ಏನು ತಿನ್ನಲ್ಲ. ಅದಕ್ಕೆ ನಾನು ಇನ್ನು ಶನಿವಾರ ಏನು ತಿನ್ನಕ್ಕೆ ಹೋಗಲ್ಲ. ಮತ್ತು ನಾನು ಇನ್ನೂ ಏನೇನೋ ಅರ್ಕೆ ಮಾಡ್ಕೊಂಡಿದ್ದೀನಿ, ಅದೆಲ್ಲ ತಿರೋವರೆಗೂ ನಾನು ಏನೂ ತಿಂಬಕ್ಕೆ ಹೋಗಲ್ಲ ಕಣ್ ಭಾಗ್ಯಕಾಯ. ಹೆಂಗ ಭಕ್ತಿಯಿಂದಾನ ಹೋಗಿ ಎಲ್ಲ ದೇವ್ರಿಗೆ ಸ್ವಾಮಿಗೆಲ್ಲ ನೀನು ಕೂದಲು ಕೊಟ್ಟು ಬಂದು ಭಕ್ತಿಯಿಂದ ಬೇಡ್ಕೊಂಬಂದಿದ್ದಕ್ಕೆ ನೋಡಿ ದೇವರು ನಿನ್ನ ಅರ್ಕೆನ ಈಡೇರಿಸ್ತಾ. ಬಿಡು ಹೆಂಗತ್ತ. ನೀನು ಅರ್ಕೆನ ನಿಧಾನಕ್ಕೆ ತೀರಿಸು. ಏನು ದೇವ್ರು ಕೊಟ್ಟಿಟ್ಕೆನೆ ನಾವು ಜಲ್ದ ಅರ್ಕೆ ತೀರಿಸ್ಬಾರ್ದಂತಿ. ಈಗ ಮೇಲಕ್ಕೆ ತೀರಿಸಿ ಇನ್ನು ಅರ್ಕೆ 12 ವರ್ಷ ಅಂತಿ. ಅರ್ಕೆ 12 ವರ್ಷ ತನಕ ಟೈಮ್ ಇರುತ್ತಂತೆ ಅರ್ಕೆ ತೀರ್ಸೋದು. ದೇವ್ರಿಗೆ 12 ವರ್ಷ ಅಂತಾರಲ್ಲ, ಹಂಗೆ 12 ವರ್ಷ ತನಕ ಟೈಮ್ ಇರುತ್ತೆ. ಅಪ್ಪನ ದೇವ್ರು ನಮಗೆ ಕೊಟ್ಟಿಟ್ಕೆನೆ ನಾವು ತಿರ್ಕೊಂಡು ಅರ್ಕೆ ತೀರಿಸ್ಬಾರ್ದಂತೆ. ನನಗೆ ಕೊಟ್ಟಿರೋದು ನನಗೆ ವಾಪಸ್ ಕೊಟ್ಟರು ಅಂತ ದೇವ್ರು ಮುಂಚೆ ಬಿಡ್ತಾನಂತೆ. ಹಂಗೆ ಒಂದು 2 ದಿನ ಆದಮೇಲೆ ತೀರ್ಸು ಅರ್ಕೆ. ಸರಿ ಕಣಕ್ಕೆ, ಆಯ್ತು. ಇನ್ನೂ ಹೋಗಲ್ಲ, ಇನ್ನೂ ಸ್ವಲ್ಪ ದಿನ ಬಿಟ್ಟೇ ಹೋಗ್ತೀವಿ. ಇನ್ನು 1 ವರ್ಷ ಬಿಟ್ಟು ಹೋಗ್ತೀವಿ. ಆವಾಗ ಹೋಗಿ ಇನ್ನೊಂದ್ಸತಿ ಬೋಡ ಆಗಿ ಬರ್ತಾಳೆ. ಇನ್ನೊಂದ್ಸತಿ ಬೋಡ ಆಗಿ ಬಂದರೆ ಆವಾಗ ಒಟ್ಟು 3 ಸತಿ ಅವಳು ಬೋಡ ಹಾಕ್ತಾಳಮ್ಮ. 3 ಬೆಟ್ಟ ಹತ್ತೆ ಬೋಡ ಆಗೋದವಳು, ಬೆಟ್ಟ ಹತ್ತೆ ಹೋಗ್ತೀವಿ. ಹೆಂಗೆ ಬಿಡ್ತಾ ಇತ್ತ. ಕಾಮತ್ತಂಗೆ. ಎಲ್ಲಾರು ಹಂಗೆ ಬಂದು ನಮ್ಮ ಊರಾಗ ಇವಾಗ ಅಯ್ಯೋ ಚೈತ್ರಮ್ಮನ ಮಗಳಿಗೆ ಕೂದಲಿಲ್ಲ ಅಂತಿದ್ರು ಊರಾಗೆಲ್ಲ. ಇವಾಗ ಹೆಂಗೆ ಬಂದೇವೆ ಯಾರು ಬಾಯಾಗನ ನೋಡು ನಿಂದೆ ಸುದ್ದಿ ಇರುತ್ತಮ್ಮ. ಯಾರು ಬಾಯಾಗನ ನೋಡು ನಿಂದೆ ಸುದ್ದಿ. ಎಂತ ಸೆನಕ್ ಕೂದಲು ಬಂದೇವೆ ಅಂತಾರೆ ಎಲ್ಲ. ಕಣಕ್ಕಾಗ ಇರ್ಲಿಲ್ವಲ್ಲ, ಎಲ್ಲ ಹಂಗಂಬರಲ್ಲ, ಅದಕ್ಕೇನೆ. ನಡಿಯಮ್ಮ ಹೋಗ, ನಡಿ ಬರ್ತೀವಕ್ಕ. ಸರಿ ಅಮ್ಮ, ಒಳ್ಳೇದಾಗಲಿ, ಹೋಗಿ ಬರ್ರಿ. ನೋಡ್ಲಿಲ್ಲೇನಮ್ಮ, ಹೊರ್ಗಣ್ಣಾಗ ಹಿಂಗೆ ನೋಡ್ಕೊಂಡು ಹೋಗ್ತಾಳೆ, ಮಾತಾಡಿಸ್ಲಿಲ್ಲ. ಅಬ್ಬಬ್ಬ ಭಾರಿ ಇದ್ದಾಳೆ. ನಿನ್ನೆ ಕೂದಲು ಬಂದು ಇನ್ನ ಹಿಡಿಯೋಕ್ಕಾಗಲ್ಲ ಕಣೆ ಇವಳಿಗೆ. ಸೋಗಣ ಮಾತಾಡ್ಸಲ್ಲ ಅಂತ ಹೇಳ್ತಿದ್ರು.
ಇವ್ರ ಅತ್ತೆನೂ ಕೂದಲಿಲ್ದಾಳ ಮದುವೆ ಆಗಿದ್ನಿ ಅಂತೇಳಿ ಮುಂಚ್ಕೊಂಡಿದ್ಲಂತೆ. ಅದಕ್ಕೆ ಸರಿಯಾಗಿ ಹೇಳ್ತೀನಿ ತಗ. ಇವಾಗ ಇಬ್ಬಳು ನಿಂತ್ಕೊಂಡು ಅದಕ್ಕೆ ನೋಡ್ತಾ ಇದ್ದಾರೆ ಮಕ್ಕ ಊದಿಸ್ಕೊಂಡು. ಸರಿಯಾಗಿ ಹೇಳ್ತೀನಿ ತಕ್ಕ. ತಮಗೆ ಕೂದಲು ಬಂದವೆ ನಿಜ ಕೂದಲೇನೆ ಅಂತ ಹೇಳ್ತೀನಿ. ಹುರ್ಕೋಬೇಕು ಇಂಥವ್ರೆಲ್ಲಾನ. ಈ ಅಮ್ಮನ ಕೇಳೆ ಗೊತ್ತಾಗುತ್ತೆ. ಈ ಅಮ್ಮಂತಾಗ ಏನೋ ಮಾತಾಡ್ತಾ ನಿಂತ್ಕೊಂಡಿದ್ರು. ಈ ಅಮ್ಮನ ಕೇಳೋದೇಲೆ. ಏನಮ್ಮ ಅವರು ಮಾತಾಡ್ತಿದ್ರಲ್ಲ, ಏನು ಮಾತಾಡ್ತಾ ಇದ್ರು ನಿಂತಾಗೆ? ಏನಿಲ್ಲ ಅಕ್ಕ, ಆ ಹುಡುಗಿಗೆ ಕೂದಲಿರ್ಲಿಲ್ಲ ಇಷ್ಟು ದಿವಸ, ಇವಾಗ ಕೂದಲು ಬಂದವೆ. ನಿನ್ನ ಸೊಸೆನೇ ಅಲ್ಲ, ಇವಾಗ ಋತುಗೆ ಕೂದಲು ಬಂದೆ ನೋಡಿ. ಇವತ್ತು ಎಷ್ಟು ಚೆನ್ನಾಗಿ ಕಾಮ್ತಾ ಇದೆಯಾ ಕಣಮ್ಮ, ಇವಾಗ ಕೂದಲು ಬಂದಿರೋದಕ್ಕೆ ಭಾಳ ಚೆನ್ನಾಗಿ ಕಾಮ್ತಾ ಇದೆಯಾ ಅಂತ ಮಾತಾಡ್ತಿದ್ವಿ. ಅವರು ತಿರುಪತಿಗೆ ಹೋಗಿ ಬಂದಿದ್ರಂತಲ್ಲ, ಬಂದವೆ ಕೂದಲು. ಹೋಗಿ ಬಂದರೆ ಎಂಬುದು ಗೊತ್ತು ಕಣ್ಬಗ್ಗೆಮ್ಮ ನನಗೂ. ತಿರುಪತಿಗೆ ಹೋಗಿ ಬಂದವ್ರೆ ಅಂತ ಹೇಳಿ ಹಿಂಗಿಟ್ಟದ ಕೂದಲು ಬರೋದಕ್ಕೆ ಹೆಂಗೆ ಸಾಧ್ಯ? ಹೆಂಗೆ ಸಾಧ್ಯ ಹೇಳು ಬಗ್ಗೆಕಾಯ? ಅವೇನು ನಿಜವಾದ ಕೂದಲೇ ನೋಡಿದೆ ನೀನು? ಸುಗುಣಮ್ಮ, ನಾವು ನೆನ್ನೆ ಹೋಗಿ ತಲೆಯಕ್ಕೆಲ್ಲ ಕೈ ಇಕ್ಕಿ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿ ಬಂದ ಬಿಡು, ಕೂದಲು ಮಾತ್ರ ಭಾಳ ಚೆನ್ನಾಗಿ ಬಂದಾವೆ. ಎಷ್ಟು ಚೆನ್ನಾಗಿ ಕಾಮ್ತಾ ಐತೆ. ಹಂಗೇನೆ ರುತಮ್ಮ, ಭಾಳ ಲಕ್ಷಣಾಗೈತಿ ಬಿಡು. ನಿನ್ಗಿನ ಲಕ್ಷಣಾಗೈತಿ. ಹಂಗಂತ ನೋಡೋಕ್ಕಾಗ್ತಿಲ್ಲ ಇವಳಂತೂ. ನನ್ನ ಎದುರಿಗೆ ಬತ್ತಾಳೆ. ಅಯ್ಯೋ, ನನಗಂತೂ ನೋಡೋಕ್ಕಾಗ್ತಿಲ್ಲ. ಇವಳು ಬೇರೆ ಇಲ್ಲೇ ಇದ್ದಾಳೆ, ನನ್ನ ಕೂದಲು ಕಿತ್ತಾಕ್ತಾಳು. ಇವಳಿಂದಲೇ ನನ್ನ ಕೂದಲೆಲ್ಲ ಹಾಳಾಗೋದು ನೋಡೇ ಸುಸು. ಅವಳಿಗೆ ಕೂದಲು ಬಂದೇವಮ್ಮ, ಏನು ಮಾಡೋಣ? ನನ್ನ ಕೂದಲಿರೋವನು ನೀನೇ ಕಿತ್ತಿಕ್ತಲ್ಲ ತಗ. ಇವತ್ತು ಅವಳ ಮುಂದೆ ನನಗೊಂಥರ ಸೇಮ್ ಆದಂಗೆ ಆಗುತ್ತೆ. ಅವಳು ನನ್ನ ಎದುರಿಗೆ ಬತ್ತಾಳೆ. ಈಗ ತಾಯಿ ಮಗಳಿಬ್ರು ಹೋಗ್ತಿದ್ರು ಅಲ್ಲಿ ಕಿಸ್ಕೊಂಡು. ನನಗಂತೂ ನೋಡೋಕ್ಕಾಗಲಿಲ್ಲ. ಏನು ಮಾಡೋಣ? ನೀನು ನನ್ನ ವೀರ ಒಂದಿಷ್ಟು ಕೂದಲು ಕಿತ್ತಿಕ್ತೆ. ಸುವಣಮ್ಮನೆ ಕಿತ್ತಿಕ್ಕಿದ್ನಿ ನಾ ಕೂದಲ ಅಲ್ಲ. ಸುವಣಮ್ಮನೆ ಕೇಳ್ತು. ಸುಸು ಸರಿಯಾಗಿ ಮಾತಾಡು. ನಾನೆಲ್ಲಿ ಕಿತ್ತಿಕ್ಕಿದ್ದೆ ನಿನ್ನ ಕೂದಲ? ಅವೆಟ್ಕೊ ಬಂದಿರೋದನ್ನ ಇವಳು ನನ್ನ ಮೇಲೆ ನೋಡ. ಅವು ಒಟ್ಟು ಉದ್ರೇವಿ. ಅದೇನು ಕಮ್ಮಿ ಆಗಿತ್ತ ಏನು? ಅದೇನೋ ಪೌಷ್ಟಿಕಾಂಶಗಳು ಕಮ್ಮಿ ಆದರೆ ಹೆಂಗೆ ಉದುರುತ್ತಾವಂತಿ. ನನ್ನ ಮೇಲೆ ಬತ್ತಾಳೆ ಇವಳು. ಅದಕ್ಕೆ ಮತ್ತೆ ಯಾವಾಳಿಗೂ ತಲೆ ಬಸಕ್ಕೆ ಹೋಗ್ಬಾರ್ದು, ಯಾವಾಳಿಗೂ ಎಣ್ಣೆ ಹೆಚ್ಚಕ್ಕೆ ಹೋಗ್ಬಾರ್ದು ಅಂಬದು ನೀನು. ಸುಮ್ಮನೆ ಬರಬೇಕು. ಅವಳಿಗೆ ಕೂದಲು ಬಂದಿರೋದಕ್ಕೆ ನನಗಿವತ್ತು ನನಗೆ ಕೂದಲು ಉದ್ರೋಗಿರೋದು ತಗ. ದೇವ್ರು ನನ್ನ ಕೂದಲು ಕಿತ್ಕೊಂಡು ಅವಳಿಗೆ ಕೊಟ್ಟಿರೋದು. ನನ್ನವೇ ಅವು ಕೂದಲು. ಅದೇ ಹಂಗಮ್ಮ ನಿನ್ನವಾಗ್ತಾ ಸುಸು? ಹೇಳು. ನಿನ್ನವಾಗಲ್ಲಮ್ಮ. ಅವ್ರಿಗೆ ದೇವ್ರು ಕೊಟ್ಟವ್ರೆ. ಅವರು ಬೆಟ್ಟ ಹತ್ಕೊಂಡು ಹೋಗಿ ತಿರುಪತಿ ತಿಮ್ಮಪ್ಪನ ಕೈ ಮುಗಿದು ಹರಕೆ ಮಾಡ್ಕೊಂಡು ಅವರು ದೇವ್ರ ಹತ್ರ ಬೇಡ್ಕೊಂಬಂದಿರೋದಕ್ಕೆ ದೇವ್ರು ಕೊಟ್ಟವ್ನಿ. ನೀನು ನಿನ್ನ ಕೂದಲು ಕಿತ್ಕೊಂಡು ಹೆಂಗೆ ಕೊಡೋಕ್ಕಾಗುತ್ತಮ್ಮ? ನೀನು ಅದೇನು ನಿನ್ನವೇನು ಕಿತ್ಕೊಂಡು ಹೋಗಿ ಅವಳೇನ ಅಂಟಿಸ್ಕೊಂಡು ಅವಳಿ ಹೆಂಗೆ ಹೇಳ್ತೀಯ? ನನ್ನವೇ ಮತ್ತಿ ಅವು ಕೂದಲು. ನಿಮ್ಗೇನು ಗೊತ್ತು? ಅವು ನನ್ನವೇ ಕೂದಲು. ಇವಳಾಗ ಹೋಗಿ ನಿನ್ನವಾದ್ರೆ ಇವಳೊಬ್ಳು ನಾನು ಬಂದಾಗ್ಲಲ್ಲ ಹಿಂಗಂತಾಳೆ ಇಲ್ಲಿ. ಕೂದಲು ಕಿತ್ತಿಕ್ತೆ ಅಂತ ಹೇಳಿ. ಮತ್ತೆ ನೀನೇ ನನ್ನ ಕೂದಲು ಕಿತ್ತಿಕ್ಕಿದ್ದು. ಕೂದಲು ನೀನೇನೆ ಬಂದು ತಲೆಯ ಕೈ ಕಿತ್ತಿಕ್ಕಿದ್ದು. ನಿನ್ನ ಕೈ ಇಕ್ಕಿರ ನಿಮ್ಮ ಅತ್ತೆ ಅವಳು ನಿಮ್ಮ ಜಯ್ಯಿ ಅಂದಾಗಿಂದನೂ ನನ್ನ ಕೂದಲುದ್ರಿವು. ನೀನು ತಲೆಯಕ್ಕೆ ಬಂದು ಕೈ ಇಕ್ತಾಗಿಂದ ನನ್ನ ಕೂದಲೇ ಎಲ್ಲ ಓದು. ಹಂಗಾತು ಕತೆ. ಅವಳೇನು ನಮ್ಮ ಅತ್ತೆ ಅಲ್ಲಿ ಹೇಳು. ಅಲ್ಲ ಮತ್ತೆಗೂ ಅತ್ತೆ ಅಂತ ಹೇಳು. ಅಲ್ಲೇ ಸಂಬಂಧ ಹೋಗಿ ಹೋಗ್ತೀನಿ ಆತ. ಅತ್ತೆ ಅಲ್ಲ ಪತ್ತೆ ಅಲ್ಲ. ನನಗಂತೂ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಹಂಗೇನೆ ಎದುರಿಗೆ ಬರ್ತಾಳೆ. ಎಲ್ಲ ನಾವು ಹೋದ್ರೆ ಎದುರಿಗೆ ಬರ್ತಾಳೆ. ನನಗಂತೂ ನೋಡಿ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಬಾರ ಮತ್ತೆ ಹೋದ್ರೆ ಹೋಗ್ಲಿ. ಅಲ್ಲ ಇವಳ ಕೂದಲ ಇರೋಕ್ಕೆ ಇವಳು ನಿನ್ನ ಮೇಲೆ ಬರ್ತಾಳೆ. ಇದೊಂದು ಇದು ನನ್ನ ಮೇಲೆ ಬರುತ್ತೆ. ಆಗ್ಲಲ್ಲಿ ಎಲ್ಲ ಕಾಣಕ್ಕಿಲ್ಲ. ಕೂದಲು ಕಿತ್ತಿಕ್ತೆ ಅಂತ ಬರುತ್ತೆ ಎಲ್ಲಾನು. ಹೇಳು ಇದು ಯಾತ್ರ ಮಕ್ಕದ್ದ ಏನು? ಇವಾಗೆಲ್ಲನ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಋತು ಕೂದಲು ಬಂದಿರೋದಕ್ಕೆ ಸುಸು ಅವಳು ಒಂಥರ ಆಡ್ತಾ ಇದ್ದಾಳೆ. ಸುಗುಣನೋ ಅವ್ರ ಅತ್ತೆ ಒಂಥರ ಆಡ್ತಾ ಇದ್ದಾಳೆ. ಈ ಅಮ್ಮ ಕೂದಲಿಲ್ಲ ಸಸಿಗೆ ಅಂತ ಮದುವೆ ಅಂತಳು ಮದುವೆ ಆಗಿದ್ದಾನೆ ನನ್ನ ಮಗ ಅಂತ ಹೇಳಿ ಮುಂಚ್ಕೊಂಡು ಇಲ್ಲಿ ಬಂದವಳೆ ಸುಗುಣರ ಅಮ್ಮಯ್ಯ. ಇವಾಗ ಎಲ್ಲಾರ್ಗು ಒಂಥರ ಋತುನ್ ನೋಡಿ ಹೊಟ್ಟೆ ಉರಿನೋ ಉರಿ. ಇಂಥರ ಮುಂದೆ ದೇವರು ಋತುನ್ ಚೆನ್ನಾಗಿಟ್ಟಿರ್ಲಿ. ಚೆನ್ನಾಗಿರ್ಲಿ ಪಾಪ. ಒಳ್ಳೆ ಹುಡುಗಿ, ಕೆಡ್ಕಿಲ್ಲ. ಯಾರನ್ನ ಚೆನ್ನಾಗಿ ಮಾತಾಡಿಸ್ತಾಳೆ. ಒಳ್ಳೆ ಹುಡುಗಿ ಋತು. ಇವತ್ತು ಹೇಳ್ಬೇಕಂದ್ರೆ ಅವ್ರ ಮನೆಯಾಗ ಭಾಳ ಒಳ್ಳೆಯರು ಅಂದರೆ ಋತುನೇ ನೋಡಪ್ಪ. ಭಾಳ ಒಳ್ಳೆ ಹುಡುಗಿ. ನನಗಂತೂ ಭಾಳ ಖುಷಿ ಆಯಿತು. ಇವರೆಲ್ಲ ಹೊಟ್ಟೆ ಹುರ್ಕೊಂಬದು ನೋಡಿ. ಹಿಂಗೆ ಉರಿಬೇಕು ಇವ್ರಿಗೆಲ್ಲನ. ಉರಿತಾ ಇದ್ರೇ ಚೆನ್ನಾಗಿ. ನೋಡ್ತಾ ಇರ್ರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.